ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೆಸಿಪಿಯಲ್ಲಿ ನಾವು ಸಿಂಪಲ್ಲಾಗಿ ಬಾಳೆ ಎಲೆ ಫಿಶ್ ಫ್ರೈ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀವಿ. ತುಂಬಾ ಈಸಿಯಾಗಿ ಮನೇಲಿ ಹೇಗೆ ಮಾಡ್ಕೋಬೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮಾಡೋದು ಹೇಗಂತ ನೋಡ್ಕೊಂಬರೋಣ. ಇಲ್ಲಿ ನಾವು ಜಿಲೇಬಿ ಮೀನು ತೊಗೊಂಡಿದ್ದೀವಿ. ಅದನ್ನು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಸ್ಲೈಸ್ ಮಾಡ್ಕೊಂಡಿದ್ದೀವಿ. 5ರಿಂದ 6 ಮೀನು ತೊಗೊಂಡಿದ್ದೀವಿ. ಆಮೇಲೆ ಇದಕ್ಕೆಲ್ಲ ಮಸಾಲೆನ ತೊಗೊಂಡಿದ್ದೀವಿ. 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನದ ಪುಡಿ, ನಂತರ ಚಿಕನ್ ಮಸಾಲೆ ಇಲ್ಲಾಂದರೆ ನಂತರ ಫಿಶ್ ಫ್ರೈ ಮಸಾಲ, ಸ್ವಲ್ಪ ಲಿಂಬೆಹಣ್ಣು. ನಂತರ ಇದಕ್ಕೆ ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ. ಆಯಿಲ್ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ, ಮಸಾಲೆ ತುಂಬಾ ಚೆನ್ನಾಗಿ ಕವರ್ ಆಗುತ್ತೆ ಫಿಶ್ಶಿಗೆ. ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದ ನಂತರ ಒಂದೊಂದಾಗಿ ಮೀನು ತೊಗೊಂಡು ಅದಕ್ಕೆ ಇವಾಗ ಅಪ್ಲೈ ಮಾಡ್ಕೊಂಬಿಡೋಣ. ಮೇಲ್ಗಡೆ ಈ ಥರ ಕಟ್ ಹಾಕೋದ್ರಿಂದ ಮಸಾಲೆ ಚೆನ್ನಾಗಿ ಕೂರುತ್ತೆ, ಹಾಗಾಗಿ ಈ ಥರ ಮೇಲ್ಗಡೆ ಸ್ಲೈಸ್ ಮಾಡ್ಕೋಬೇಕು. ಇಲ್ಲಿ ನಾವು ಇಡೀದಾಗಿ ಕಟ್ ಮಾಡಲಿಲ್ದರ ಮೀನು ತೊಗೊಂಡಿದ್ದೀವಿ. ಈ ಥರ ಇಡೇ ಮೀನು ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೈ ಮಾಡೋದಕ್ಕೆ. ಈ ಥರ ಎಲ್ಲ ಅಪ್ಲೈ ಮಾಡ್ಕೊಳ್ಬೇಕು. ಯಾವುದೇ ರೀತಿಯಾಗಿ ಕಾರ್ನ್ಫ್ಲವರು ಇದಕ್ಕೆ ಯಾವುದು ಬಳಸಿಲ್ಲ, ನಾವು ಮನೇಲಿ ಇರುವ ಇಂಗ್ರೀಡಿಯೆಂಟ್ಸ್ ಬಳಸಿ ಈ ಮಸಾಲೆ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ನಂತರ ಎಲ್ಲದಕ್ಕೂ ಈ ಥರ ಅಪ್ಲೈ ಮಾಡಿಕೊಂಡು ಒಂದು 1/2 ಅವರ್ ಮ್ಯಾಗ್ನೇಟ್ ಆಗಕ್ಕೆ ಬಿಟ್ಬಿಡೋಣ. ನಂತರ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಂದೊಂದಾಗಿ ಇವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದೊಂದಾಗಿ ಮೀನನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ. ನೋಡಿ, ಒಂದು ಸೈಡ್ ಆಗಿದೆ. ಇವಾಗ ಇದನ್ನು ರೊಟೇಷನ್ ಮಾಡೋಣ. ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸೋದ್ರಿಂದ ತುಂಬಾ ಚೆನ್ನಾಗಿ ಫಿಶ್ ಫ್ರೈ ಆಗುತ್ತೆ. ಹೈ ಫ್ಲೇಮ್ ಆದರೆ ಬೇಗನೆ ಎಣ್ಣೆ ಹುರಿದೋಗುತ್ತೆ, ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಎಲ್ಲ ಆಯಿಲು. ನಂತರ ಫ್ರೈನೂ ಬೇಗ ಬೇಯೋದಿಲ್ಲ, ಹೊರಗಡೆ ಅಷ್ಟೇ ಸುಟ್ಟಂಗೆ ಆಗಿಬಿಡುತ್ತೆ. ನೋಡಿ ಈ ಥರ ತುಂಬಾ ಚೆನ್ನಾಗಿ ಬಂದಿದೆ. ಈ ಥರ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸಬೇಕು. ಬೇಯಿಸಿದ್ಮೇಲೆ ಬೆಂದಾದಮೇಲೆ ಒಂದು ಸೈಡಿಗೆ ಪ್ಯಾನಲ್ಲಿ ತೆಗೆದಿಟ್ಬಿಡೋಣ. ಒಂದೊಂದಾಗಿ ಬೆಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿಕೊಂಡು ಒಂದೊಂದಾಗಿ ಸೈಡಿಗೆ ತೆಗೆದಿಟ್ಬಿಡೋಣ. ತೆಗೆದಿಟ್ಮೇಲೆ ಅದೇ ಪ್ಯಾನಲ್ಲಿ ಇನ್ನು ಉಳಿದಿರೋ ಮೀನಿಗೂ ಫ್ರೈ ಮಾಡ್ಕೊಂಬಿಡೋಣ. ಅದೇ ರೀತಿಯಾಗಿ ಇದಕ್ಕೇನು ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಇರೋ ಎಣ್ಣೆಯಲ್ಲೇ ಸ್ವಲ್ಪ 1 ಟೇಬಲ್ ಸ್ಪೂನ್ ಇಲ್ಲಾಂದರೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಾಡ್ಕೋಬೋದು. ಡೀಪ್ ಫ್ರೈ ಮಾಡೋ ಅಂಥ ಅವಶ್ಯಕತೆ ಇರಲ್ಲ ಇದಕ್ಕೆ. ನಂತರ ಎಲ್ಲ ಮೀನು ಫ್ರೈ ಆಗಿದ್ಮೇಲೆ ಅದೇ ಆಯಿಲಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ, ನಂತರ ಸಣ್ಣ ಆಗಿ ಹೆಚ್ಚಿರುವಂಥ ಮೆಣಸಿನ್ಕಾಯಿ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಇದ್ರ ಗ್ರೇವಿಗೆ ಮೇಲ್ಗಡೆ ಅಪ್ಲೈ ಮಾಡೋದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ, ಎಲ್ಲ ಹಸಿ ವಾಸನೆ ಹೋಗೋವರೆಗೂ. ನಂತರ ಮೇಲಿಂದ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಇವು 3ನ್ನು ಜಜ್ಜಿಟ್ಬಿಟ್ಟು ಮೇಲಿಂದ ಸೇರಿಸ್ಕೊತಾ ಇದ್ದೀವಿ. ನಂತರ ಇದಕ್ಕೆ 1 ಟೊಮೆಟೊ ಹಣ್ಣು ಸೇರಿಸ್ಕೊಂಡಿದ್ದೀವಿ ಕಟ್ ಮಾಡಿಕೊಂಡು. ಇದನ್ನು ಚೆನ್ನಾಗಿ ಇವಾಗ ಬೇಯಿಸ್ಕೊಂಬಿಡೋಣ ಎಲ್ಲ ಆಯಿಲ್ ಬಿಡೋವರೆಗೂ. ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಇವಾಗ ಖಾರದ ಪುಡಿ, ಅರಿಶಿನದ ಪುಡಿ, ಗರಂ ಮಸಾಲ, ಉಪ್ಪು, ನೋಡಿ ಫಿಶ್ ಫ್ರೈ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಗ್ರೇವಿ ಕೂಡ ಥಿಕ್ನೆಸ್ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಇದನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀವಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು ಸರಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ಒತ್ತೋಗ್ಬಿಡುತ್ತಂತೇಳಿ ಒಂದು ಅರ್ಧ ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನೀರು ಆ್ಯಡ್ ಮಾಡ್ಕೊಂಡಿದ್ದ ನಂತರ ಇದು ಮೇಲಿಂದ ಓಂಕಾಳನ್ನು ಸೇರಿಸ್ಕೋಬೇಕು, ಸ್ವಲ್ಪ ಕ್ರಷ್ ಮಾಡಿಬಿಟ್ಟು. ಅದರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಗ್ರೇವಿ ರೆಡಿಯಾಗಿದೆ ನೋಡಿ. ರೆಡಿಯಾಗಿದ್ಮೇಲೆ ಸೈಡಿಗೆ ಇಟ್ಬಿಟ್ಟು ಅದೇ ಗ್ಯಾಸಿನ ಮೇಲೆ ಈ ಥರ ಬಾಳೆಹಣ್ಣೆಲೆ ತೊಗೊಂಬಿಟ್ಟು ಸ್ವಲ್ಪ ಅದಕ್ಕೆ ಕಾವು ಕೊಟ್ಕೊಂಬಿಡೋಣ. ಕಾವು ಕೊಟ್ಟಿದ್ದ ನಂತರ ಇವಾಗ ಬಾಳೆಹಣ್ಣು ಕಾವು ಕೊಟ್ಟಿದ್ವಲ್ಲ, ಆ ಬಾಳೆಹಣ್ಣಿನ ಮೇಲೆ ಮೊದಲಿಗೆ ನಾವೇನು ಗ್ರೇವಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪ್ಯಾಟ್ರನನ್ನು ಇವಾಗ ಹಾಕ್ಕೊಂಬಿಡೋಣ. ಹಾಕ್ಬಿಟ್ಟು ನಾವೇನು ಫ್ರೈ ಮಾಡಿಟ್ಟಿದ್ವಲ್ಲ ಆ ಮೀನನ್ನು ಸೇರಿಸ್ಕೊತಾ ಇದ್ದೀವಿ. ಇದಕ್ಕೆ ಒಂದೊಂದಾಗಿ ಅದಕ್ಕೆ ಇಟ್ಬಿಟ್ಟು ಮೇಲಿಂದ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಲ್ಲಾಂದರೆ ಈರುಳ್ಳಿ, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಯಾವ್ದು ಇಷ್ಟ ಅದನ್ನು ಆ್ಯಡ್ ಮಾಡ್ಕೋಬೋದು. ನಂತರ ಮೇಲಿಂದ ಇನ್ನೊಂದು ಲೇಯರ್ ಹಾಕ್ಕೊತಾ ಇದ್ದೀವಿ ಗ್ರೇವಿನ. ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಂತರ ನಾವೇನು ಬಾಳೆಹಣ್ಣು ಎಲೆ ಸುಟ್ಕೊಂಡಿದ್ವಲ್ಲ, ಯಾಕಪ್ಪ ಅಂದರೆ ಈ ಥರ ಫೋಲ್ಡ್ ಮಾಡ್ತೀವಲ್ಲ ಆವಾಗ ಅದು ಸೀಳೋಗೋಲ್ಲ, ಬಾಯಿ ಬಿಟ್ಕೊಳಲ್ಲ. ಇಲ್ಲಾಂದರೆ ಫೋಲ್ಡ್ ಮಾಡುವಾಗೆ ಅವೆಲ್ಲ ಬಾಯಿ ಬಿಟ್ಕೊಂಡು ಸೀಳೋಗ್ಬಿಡುತ್ತೆ, ಚೆನ್ನಾಗಿ ಫೋಲ್ಡ್ ಆಗೋಲ್ಲ. ಆ ರೀತಿಯಿಂದ ನಾವು ಬಾಳೆಹಣ್ಣೆಲೆ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಮೇಲಿಂದ ದಾರ ತೊಗೊಂಡು ಒಂದು ಕಟ್ ಮಾಡಿಕೊಂಡು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೇಲಿಂದ ಅದು ಬಾಳೆಹಣ್ಣೆಲೆ ಫೋಲ್ಡ್ ಮಾಡಿಟ್ಟಿದ್ವಲ್ಲ ಆ ಫಿಶ್ಶಿನಿಗೆ ಇಟ್ಕೊಂಡ್ಬಿಟ್ರೆ
ಸ್ವಲ್ಪನಾಗಿ ಎಣ್ಣೆ ಇಲ್ಲಿ ಅಥವಾ ನೀರನ್ನು ಮೇಲಿಂದ ಹಾಕ್ಕೊತ ಬಂದರೆ ಬಿಸಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ನಂತರ ಒಂದು ಸೈಡ್ ಆಗಿದ್ಮೇಲೆ ಇನ್ನೊಂದು ಸೈಡ್ ರೋಸ್ಟ್ ಮಾಡ್ತಾಯಿದ್ದೀವಿ. ಈ ರೀತಿ ಮಾಡೋದ್ರಿಂದ ಒಳಗಡೆ ಫಿಶ್ ಫ್ರೈ ಇರುತ್ತಲ್ಲ, ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ ರೆಡಿಯಾಗಿದೆ. ಈ ರೀತಿ ಬಂದಿದೆ. ಕೊನೆಯದಾಗಿ ಈ ರೀತಿ ಬಂದಿದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಒಂದೇ ರೀತಿಯಲ್ಲಿ ಫಿಶ್ ಫ್ರೈ ತಿಂದು ಬೇಜಾರಾಗಿದ್ದರೆ ಎಲ್ಲಾದರೂ ಒಂದು ಬಾಳೆನೆಲೆ ಸಿಕ್ಕರೆ ಈ ರೀತಿಯ ರೆಸಿಪಿಗಳು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನೋಡಿ ತುಂಬಾ ಚೆನ್ನಾಗಿ ಬಂದಿದ್ದೆ. ಮೇಲ್ಗಡೆ ಗ್ರೇವಿ ಥಿಕ್ನೆಸ್ ಕೂಡ ಮೇಲ್ಗಡೆ ನಾವು ಗ್ರೇವಿ ಹಾಕಿದ್ವಲ್ಲ, ಆ ಗ್ರೇವಿಯಿಂದ ತುಂಬಾ ರುಚಿಯಾಗಿರುತ್ತೆ. ಯಾವುದೇ ಮೀನು ಸುಟ್ಟೋಗಿಲ್ಲ ನೋಡಿ. ಹೈ ಫ್ಲೇಮಲ್ಲಿ ಬೇಯಿಸಬೇಕಾಗುತ್ತೆ. ಕೊನೆಯದಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ನಮ್ಮ ಲಂಬಾಣಿ ಅಡುಗೆ ಮನೆ ಎಲ್ಲ ರೆಸಿಪಿಗಳು ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.